ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವಾಸ್ತವ ಸಂಖ್ಯೆಗಳು ಅಭ್ಯಾಸ 1.2 ಒಳಗೆ ಮೇನ್ ಕ್ವಶನ್ 3ರಲ್ಲಿ ಎರಡನೆಯ ಪ್ರಶ್ನೆಯನ್ನು ಬಿಡಿಸೋಣ. ಎರಡನೆಯ ಪ್ರಶ್ನೆ ಏನಿದೆ, 7√5 ಅನ್ನು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಅಂತ ಹೇಳ್ಯಾರ. ಹೌದಾ, ಅದಕ್ಕೆ ಪರಿಹಾರನ ನೋಡೋಣ ಈಗ. ಓಕೆ, ಈಗ 7√5 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹೆ ಮಾಡ್ಕೊಳ್ಳೋಣ, ಕನ್ಸಿಡರ್ ಮಾಡೋಣ. ಈಗ 7 × √5 = a ಭಾಗಿಸು b. a ಭಾಗಿಸು b ಅಂದ್ರೆ p/q ರೂಪದಾಗ ಬರ್ಕೊಂಡೇವಿ. ಯಾವಾಗ b ≠ 0 ಇದ್ದಾಗ, ಅಂದರೆ a ಮತ್ತು bಗಳು ಪೂರ್ಣಾಂಕಗಳು ಅಂತ ಅರ್ಥ. √5 ಅಂತ ಇದು 7ನ್ನು ಇದ್ ಕಡೆ ತೊಗೊಂಡ್ರೆ ಏನಾಗ್ತದೆ, ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದು ಇಲ್ಲಿ ಡಿವಿಷನ್ ಆಗ್ತದೆ. √5 = a ಭಾಗಿಸು 7b ಅಂತ ಆಗ್ತದೆ. ಈಗ √5 ಅನ್ನೋದು ಏನಾಗ್ತದೆ, a ಮತ್ತು 7b ಇವೇನು ಪೂರ್ಣಾಂಕಗಳು. ಎಲ್ಲ ಪೂರ್ಣ ಸಂಖ್ಯೆಗಳು ಏನಾಗ್ತಾವು, ಭಾಗಲಬ್ಧ ಸಂಖ್ಯೆಗಳು ಆಗ್ತಾವೆ. ಹೌದಾ, ಅದು ನಮ್ಗೆ ಗೊತ್ತೈತಿ ಈಗ ಆಲ್ರೆಡಿ. ಹೀಗೆ ನಾವು ಪೂರ್ಣಾಂಕ ಭಾಗಿಸು 7 × ಪೂರ್ಣಾಂಕ = ಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಾದ್ರಿ. ಆದ್ದರಿಂದ ನಾವೇನು ಹೇಳ್ಬೋದು, a ಭಾಗಿಸು 7b ಒಂದು ಭಾಗಲಬ್ಧ ಸಂಖ್ಯೆ ಆಗ್ತತಿ. ಆದ್ದರಿಂದ √5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತತಿ. ಈಗ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯಕ್ಕೆ ಏನಾಗ್ತತಿ, ವಿರೋಧ ಆಗ್ತತಿ. ಅಂದರೆ ನಾವು ಊಹೆ ಮಾಡ್ಕೊಂಡಿದ್ದು ಏನಾಗ್ತತಿ, ತಪ್ಪಾಗ್ತತಿ. ಆದ್ದರಿಂದ ಏನು ಹೇಳ್ಬೋದು, ನಾವು 7√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 6 + √2 ಅಂತ ಐತಿ. ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು. ಈಗ ಹಿಂದಿನ ಲೆಕ್ಕ ಮಾಡಿದ್ವಲ್ಲ ನಾವು, 7√5 ಅನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಯಾವ ರೀತಿ ಸಾಧಿಸಿದ್ವಿ, ಅದೇ ರೀತಿ ಇದನ್ನು ಕೂಡ ಬರ್ಕೊಳ್ಳೋಣ ಈಗ. ಓಕೆ, ಇದರ ಪರಿಹಾರ ನೋಡೋಣ. 6 + √2 ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ. 6 + √2 = a ಭಾಗಿಸು b. ab belongs to z. b is not equal to 0 ಆಗ್ತದೆ. √2 = a ಭಾಗಿಸು b - 6 ಆದ್ರೆ √2 ಇಲ್ಲಿ LCM ತಗೊಂಡ್ರೆ a - 6b ಭಾಗಿಸು b ಅಂತ ಆಗ್ತದೆ. ಯಾಕಂದ್ರೆ ಎಲ್ಲ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಆಗಿರೋದರಿಂದ a - 6b ಭಾಗಿಸು b ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಮ್ಗೆ ಗೊತ್ತಾಯ್ತು. ಅದೇ ರೀತಿ √2 ಸಹ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ, ನಮಗೆ ಗೊತ್ತೈತಿ ಇದು √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ. ಆದ್ದರಿಂದ ನಾವು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡಿದ್ದು ಏನಾಗ್ತತಿ, ಇಲ್ಲೇ ತಪ್ಪಾಗ್ತತಿ. ಅದಕ್ಕೋಸ್ಕರ ನಾವೇನು ಹೇಳ್ಬೋದು, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನು ಮಾಡ್ಬೋದು, ಹೇಳ್ಬಹುದು. ಅರ್ಥ ಆಯ್ತಾ? ಓಕೆ.